ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ಗೆ ಕೊರತೆ ಕೂಡ ಉಂಟಾಗಿದೆ. ನಗರದ ಹಲವೆಡೆ ಗ್ಯಾಸ್ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. 31ನೇ ದಿನಕ್ಕೆ ಮಧ್ಯಪ್ರಾಚ್ಯದ ಯುದ್ಧ ಕಾಲಿಟ್ಟಿದೆ. ಇದರ ಹಿನ್ನೆಲೆಯಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ಗೆ ಕೂಡ ಕೊರತೆ ಉಂಟಾಗ್ತಾ ಇರುವಂತದ್ದು ಮಂಗಳೂರನ್ನ ಕೂಡ ಬಿಟ್ಟಿಲ್ಲ. ನಗರದ ಹಲವೆಡೆ ಗ್ಯಾಸ್ ಬಂಕ್ಗಳನ್ನ ಬಂದ್ ಮಾಡಲಾಗಿದೆ. ಜ್ಯೋತಿ ಬಲ್ಮಠದಲ್ಲಿ ಗೋ ಗ್ಯಾಸ್ನಲ್ಲಿ ಗ್ಯಾಸ್ಗಾಗಿ ಕ್ಯೂ ಅನ್ನು ನಿಲ್ಲಲಾಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ಮಾಡ್ತಿದ್ದಾರೆ. ರಸ್ತೆಯುದ್ದಕ್ಕೂ ಕಿಲೋಮೀಟರ್ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ರಸ್ತೆಯಲ್ಲಿ ಆಟೋಗಳನ್ನ ಕ್ಯೂ ನಿಲ್ಲಿಸಲಾಗಿದೆ. ಟ್ರಾಫಿಕ್ ಜಾಮ್ ಕೂಡ ಕ್ರಿಯೇಟ್ ಆಗಿದೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಅಲ್ಲಿರುವಂತಹ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ಗ್ಯಾಸ್ ಖಾಲಿ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗಿ ಗ್ಯಾಸ್ ಏಜೆನ್ಸಿ ಮುಂದೆ ನಿಲ್ಲಿಸಿದ್ರೆ, ಈ ಕಡೆ ಆಟೋ ಚಾಲಕರು ಸಿಎನ್ಜಿ ಗ್ಯಾಸಿಗಾಗಿ ಆಟೋಗಳನ್ನ ಸಾಲುಗಟ್ಟಿ ನಿಲ್ಲಿಸಿದ್ದಾರೆ. ಟ್ರಾಫಿಕ್ ಜಾಮ್ ಕೂಡ ಕ್ರಿಯೇಟ್ ಆಗಿದೆ. ಯಾಕಂತಂದ್ರೆ ಅಷ್ಟುದಕ್ಕೆ ಆಟೋಗಳನ್ನು ನಿಲ್ಲಿಸಿದ್ರೆ ಏನಾಗುತ್ತೆ, ಓಡಾಡೋದಕ್ಕೆ ದಾರಿ ಬೇಕಲ್ವಾ. ಪೊಲೀಸರಿಗೂ ಕೂಡ ಕಷ್ಟ ಆಗಿದೆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ. ಕಡೆಯವರು ಸುಮ್ಮನೆ ಇರ್ತಾ ಇಲ್ಲ. ಬಂಕ್ಗಳು ಕೂಡ ಕ್ಲೋಸ್ ಆಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಜೀವನ ನಡೀತಾ ಇಲ್ಲ. ಜೀವನ ನಡಿಬೇಕಂದ್ರೆ ಗ್ಯಾಸ್ ಬೇಕು. ಸಿಎನ್ಜಿ ಗ್ಯಾಸ್ ಇಲ್ದಲ್ಲಿ ಆಟೋವನ್ನು ಓಡಿಸೋದಕ್ಕಾಗಲ್ಲ. ಹಾಗಾಗಿ ಹೋಗಿ ಕ್ಯೂ ನಿಲ್ತಾ ಇರುವಂಥದ್ದು. ಎಲ್ಲರ ಪರಿಸ್ಥಿತಿ ಕೂಡ ಇದೀಗ ಕೆಟ್ಟದಾಗಿದೆ. ಈ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ದಲೇ ದಿಕ್ಕು ತೋಚದಂತಾಗಿರುವಂಥದ್ದು. ಕೆಲವೊಂದಷ್ಟು ಕಡೆ ಅಂತೂ ಆಟೋಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಆದ್ರೆ ಬಂಕ್ಗಳಲ್ಲಿ ನೋ ಬೋರ್ಡ್ ಹಾಕಿದ್ದಾರೆ, ಜೊತೆಯಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವರು? ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಏನ್ ಮಾಡೋದಕ್ಕೆ ಗೊತ್ತಾಗದೆ